ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಫೆಬ್ರವರಿ 2025 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ ಹಾಗೂ ಪ್ರಥಮೆ ಕೂಡ ಶತಭಿಷ ನಕ್ಷತ್ರ, ಸಿದ್ಧಯೋಗ, ನಾಗವಾನ್ ಕರ್ಣ. ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8:58 ಬೆಳಿಗ್ಗೆ 9:46 ಮಧ್ಯಾಹ್ನ 12:56 ಮಧ್ಯಾಹ್ನ 2:31 ಈ ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ. ಜಾಗ್ರತೆ ಮಕ್ಕಳೇ. ಹೇಳಿದ್ನಲ್ಲ, ಶನಿ ಕುಜ ಮೂಲ ತ್ರಿಕೋಣಕ್ಕೆ ಬಂದಾಗ ಆ ಬದಲಾವಣೆಯ ರಭಸ ಇನ್ನೊಂದು ತಿಂಗಳಲ್ಲಿ ಮಾರ್ಚ್ 29ಕ್ಕೆ ಶನಿ ಮೂಮೆಂಟ್ ಆಗುತ್ತೆ. ಅಷ್ಟು ಬೇಗ ಈ ಗ್ರಹಗಳ ಒಂದು ಪರಿಚ್ಛೇದ. ಶನಿ ಕುಜ ಒಂದು ರೀತಿ, ಶನಿ ಬಂದು ತಣ್ಣಗೆ, ಕುಜ ಬಂದು ಬೆಂಕಿ, ಸೇರಿದಾಗ ಎಕ್ಸ್ಪ್ಲೋಡ್. ಈ ಭಾಷೆ, ಒಡ ಹುಟ್ಟಿದವರು, ಅಂತರ್ರಾಜ್ಯ, ರಾಜ್ಯ, ಬಸ್ಸು, ಗಾಡಿ, ಟ್ರಾನ್ಸ್ಪೋರ್ಟ್, ಈ ಆಯಿಲ್ಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಡಿಗ್ಗಿಂಗು, ಈ ಥರದ ವಿಭಾಗಗಳಲ್ಲಿರೋರು ತಲೆನೋವು. ಪ್ರಯಾಣಿಕರು, ವಿಮಾನಗಳಲ್ಲಿ ಅವಘಡ, ರೈಲುಗಳಲ್ಲಿ ಅವಘಡ, ಬಸ್ಸುಗಳಲ್ಲಿ ಅವಘಡ. ಆಲ್ರೆಡಿ ಅಲ್ಲಿ ನೋಡಿ, ಅಲ್ಲೆಲ್ಲೋ ಗಡಿ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ಅನ್ನತಕ್ಕಂಥದ್ದು. ಏನಕ್ಕೆ ಬೇಕು, ಯಾಕೆ ಬೇಕು? ಇಲ್ಲಿನವ್ರು ಅಲ್ಲಿ ಹೋಗ್ತಾರೆ, ಅಲ್ಲಿನವ್ರು ಇಲ್ಲಿ ಬರ್ತಾರೆ. ಎಲ್ರಿಗೂ ಅವ್ರವ್ರು ಬದುಕು ಕಟ್ಟತಕ್ಕಂಥ ದೇವ್ರೇನೋ ಒಂದಷ್ಟು ಕೊಟ್ಟಿದ್ದಾನೆ. ನಿತ್ಯ ಪ್ರಯಾಣ ಮಾಡೋರಿದ್ದಾರೆ. ಏನಕ್ಕೆ ಈ ರೀತಿ? ಇದ್ರ ಹಿಂದ್ಗಡೆ ಏನೋ ಹುನ್ನಾರ ಅಷ್ಟೇ ಹೇಳಬಲ್ಲೆ ಮಕ್ಕಳು. ಇದು ಸಾಮಾನ್ಯರಿಗೆ ಇಂಥದ್ದೆಲ್ಲ ಬೇಕೇ ಇಲ್ಲ. ಇಷ್ಟು ದೊಡ್ಡದಾಗಿ ದೊಂಬಿಗಳು ಎಬ್ಬಿಸ್ತಿದ್ದಾರೆ. ಅಲ್ಲೊಂದು ರಾಜಕೀಯ ತಂತ್ರಗಾರಿಕೆ ಅಷ್ಟೇ ಹೇಳಬಲ್ಲೆ. ಮೊದಲಿಂದಲೂ ಹೇಳ್ತಿರ್ತಾನೆ, ಈ ಥರದ ವಿಚಾರಗಳು ಜಾಸ್ತಿ ಕಲಿಯುಗಕ್ಕೆ ಎಚ್ಚರಿಕೆಯಿಂದಿರಿ. ಇಂಥದಕ್ಕೆಲ್ಲ ಕೆದಕಿ ಹೋಗ್ಬೇಡಿ. ಸಾಮಾನ್ಯರು ಸಾಮಾನ್ಯರಾಗಿದ್ದು ಬಿಡಿ. ಅವ್ರು ಏನೋ ದೊಡ್ಡವ್ರು ಮಾಡಿಕೊಡ್ತಾರೆ. ದೊಡ್ಡವ್ರದ್ದು ಆರಾಮಾಗಿ ಮನೇಲಿ ಇರ್ತಾರೆ. ಅವ್ರ ಮಕ್ಕಳು ಆರಾಮ್ಸೆ ಇರ್ತಾರೆ. ಹೊಡೆದಾಡ್ಕೊಳ್ಳೋರು, ಬಡ್ದಾಡ್ಕೊಳ್ಳೋರು, ಜಾತಿ, ಭಾಷೆ, ಇನ್ನೊಂದು ಇದು ತಪ್ಪದ್ದು. ಏನು ಮಾಡ್ತೀರಿ? ಹುಷಾರು, ಜಾಗ್ರತೆ ಅಂತ ಹೇಳ್ತಾ, ಯಾಕಂದರೆ ಕುಜರಾಹು ಕೂಡ ಆ ಒಂದು ಕೇಂದ್ರ ಭಾಗದಲ್ಲಿ ಇರ್ತಕ್ಕಂಥ ಒಂದು ಜಾಗ್ರತೆ. ಆಯ್ತು. ಇನ್ನು ದೈವದ ಸೃಷ್ಟಿಯಲ್ಲಿ ಕೆಲವು ನಕ್ಷತ್ರಗಳಿಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ. ಒಂದೊಂದು ಸಂಖ್ಯೆಗೆ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ. ನಿನ್ನೆಯ ಸಂಖ್ಯೆಗಳ ಬಗ್ಗೆ ಹೇಳಿದ್ದೆ. ಹುಟ್ಟುತ್ತಾ ನೀವು ಸಿಲ್ವರ್ ಸ್ಪೂನ್ ಅಲ್ಲ ಅಂದ್ರೂ ಕೂಡ ಬಂಗಾರದ ಸ್ಪೂನ್ ಗಳಿಸೋ ತಾಕತ್ತು, ಅಧಿಕಾರ ಆ ಸಂಖ್ಯೆಗಳಿಗಿದೆ. ಹಿಡಿದ ಛಲ ಬಿಡೋಲ್ಲ. ಕೋಟಿಗೊಬ್ಬ ಸಂಖ್ಯೆಗಳು ಇದು ಅಂತ ಹೇಳ್ತಾರೆ. 19, 22, 28, 31 ಈ ಸಂಖ್ಯೆಗಳಲ್ಲಿ ಹುಟ್ಟಿದವರು ಅನವರತ ದೇ ಥಿಂಕ್ ಡಿಫ್ರೆಂಟ್, ದೇ ಟೇಕ್ ಚಾಲೆಂಜಸ್. ಎಲ್ರಿಗೂ ಆ ಚಾಲೆಂಜಸ್ ತಗೊಳ್ಳೋ ತಾಕತ್ತಿರಲ್ಲ. ಎಲ್ರಿಗೂ ನೋವು ತಡ್ಕೊಳ್ಳೋ ತಾಕತ್ತಿರಲ್ಲ. ಎಲ್ರಿಗೂ ಪ್ರೀತಿ ಹಂಚುವುದಕ್ಕೆ ತಾಕತ್ತಿರೋಲ್ಲ. ನೋಡಿ, ಮಹಾಭಾರತದಲ್ಲಿ ಆ ಒಂದು ಯುದ್ಧ ಕಾಲ ಸಮೀಪಿಸಿದೆ. ಕಡೆಯ ಕಟ್ಟಕಡೆಯ ಸಂಧಿಗಳ ಪ್ರಯತ್ನ, ಕೃಷ್ಣ ಸಂಧಾನವು ನಡೆಯುತ್ತೆ. ಅದು ಫೇಲ್ಯೂರ್ ಆಗುತ್ತೆ. ಹೊರಡುವಾಗ ಕರ್ಣನನ್ನ ತನ್ನ ಒಂದು ರಥದಲ್ಲಿ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಆ ಗಂಗಾ ನದಿ ತೀರದಲ್ಲಿ ನಿಲ್ಲಿಸಿ ಸಾತ್ವಿಕಿ ಆ ರಥದಲ್ಲಿರ್ತಾನೆ. ಅಲ್ಲಿರಪ್ಪ ಅಂತ ಹೇಳಿ ಅಲ್ಲೊಂದು ಮಾತುಕತೆ. ಯಾಕಲ್ಲಿದ್ದೀಯ? ಧರ್ಮದ ಬಗ್ಗೆ ಅವಗಾಹನೆ ಇರೋನಲ್ವಾ ನೀನು? ಏನ್ ಮಾಡೋದು ಕೃಷ್ಣ? ನನ್ನ ಹುಟ್ಟೆ ಹೀಗೆ. ಅವತ್ತು ನನ್ನನ್ನು ಸೂತಪುತ್ರ ಅಂತ ತೆಗಳುವಾಗ ನನಗೊಂದು ತುಂಬ ಒಂದು ಆತ್ಮೀಯ ಗೆಳೆತನ ಕೊಟ್ಟ ದುರ್ಯೋಧನ. ಅವನಿಗೆ ಅಂತ ಒಂದು ರಾಜ್ಯ ಕೊಟ್ಟಿದ್ರು, ಯುವರಾಜ ಅಲ್ವಾ? ಅಂಗರಾಜ್ಯದ ಪಟ್ಟಾಭಿಷೇಕ, ತನ್ನ ರಾಜ್ಯವನ್ನೇ ನನಗೆ ಕೊಟ್ಟ. ಅವನ ಆಲೋಚನೆಗಳೇನಿತ್ತು ನನಗೆ ಬೇಕಿಲ್ಲ. ನನ್ನ ಆಲೋಚನೆ ಅವತ್ತು ತುಂಬ ಕುಂದು
ಕೆಳಗಿಳಿದು ಜಾರಿ ಬಿಟ್ಟಿದ್ದೆ. ನನ್ನ ಕಡೆ ನಿಲ್ಲೋರಿಲ್ಲ. ನನ್ನಲ್ಲಿ ಅರ್ಹತೆ ಇದೆಯೋ ಏನೋ ಯೋಗ್ಯತೆ ಇದೆಯೋ ಯಾರೂ ಪರೀಕ್ಷಿಸಲಿಲ್ಲ, ಯಾರೂ ನಿಲ್ಲಿಲ್ಲ. ನನ್ನ ತುಮುಲ, ನನ್ನ ದುಃಖ, ಏನೋ ಎಳೆದಾಟ ಮಾನಸಿಕವಾಗಿ. ಆ ಸಮಯಕ್ಕೆ ನನಗೆ ನನ್ನ ಪ್ರೀತಿಗೆ ನಿಂತು ಬಿಟ್ಟ ನನ್ನ ಗೆಳೆಯ. ನಾನು ಅವನಿಗೆ ನಿಂತು ಬಿಟ್ಟೆ, ಕೃಷ್ಣ ಈಗ ಹೇಳ್ತಿದ್ದೆ ಈ ಕಡೆ ಬಂದ್ಬಿಡು ಅಂತ. ಬೇಡ, ಇದು ಯಾಕೆ ಈ ಥರ ಮಾಡ್ತಿದ್ಯಾ, ನೀನು ಎದ್ದು ದುರ್ಯೋಧನನ್ನು ಬಿಟ್ಬಿಡು, ದುರ್ಯೋಧನ ಒಂದು ಮಾತು ಹೇಳು ಅಂತಿದ್ದೆ. ನಾನು ಹೇಳೋ ಸ್ಥಿತಿಲಿಲ್ಲ ಕೃಷ್ಣ ಅಂತ. ಯಾಕೋ ಕೃಷ್ಣ ಎಲ್ಲೋ ಆ ಸೂರ್ಯಾಸ್ತಮಾನವನ್ನು ನೋಡ್ತಾ ಕಣ್ ತುಂಬ ನೀರು. ನನಗೆ ಆಶ್ಚರ್ಯ, ಏನು ಕೃಷ್ಣ ನಿನ್ನ ಕಣ್ಣಲ್ಲಿ ಪರಂಧಾಮ, ಕಣ್ಣಲ್ಲಿ ಯಾಕೆ ನೀರು? ಇಲ್ಲ, ಏನೋ ಒಂದು ಹಳೆ ನೆನಪು, ಹಳೆ ಒಂದು ಪರಿಚಯದ ನೆನಪು ಬಂತು, ಒಂದು ಗುಟ್ಟು ನೆನಪಿಗೆ ಬಂದ್ಬಿಡ್ತು ಕರ್ಣ, ಅದಕ್ಕೆ ನೆನೆಸ್ಕೊಂಡು ತಪ್ಪಿಸ್ತಿದ್ದೀನಿ ಅಂತ. ಗುಟ್ಟ ಏನಂತದ್ದು ಅಂತ. ನೀನು ಸಾಮಾನ್ಯರ ಪುತ್ರನಲ್ಲ, ಸೂತ ಪುತ್ರನಲ್ಲ, ನೀನೊಬ್ಬ ಕ್ಷತ್ರಿಯ ಕನ್ಯೆಯ ಪುತ್ರ. ಅಲ್ಲೆಲ್ಲೋ ಯೌವನಾವಸ್ಥೆಯಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ನಡೆದಂಥ ಒಂದು ಧರ್ಮ ಪ್ರಬೋಧೆಯಲ್ಲಿ ಹುಟ್ಟಿದವನು. ಅದನ್ನ ನೆನೆಸ್ಕೊಂಡು ಕೊರಗ್ತಿದ್ದ. ನೀನು ಆಗಾಗ ಸೂತಪುತ್ರ ಅಂತೀಯಲ್ಲ, ನಿನ್ನನ್ನೆಲ್ಲರೂ ಅಂತಾರೆ ಅಂತ ಕೊರಗ್ತೀಯ ಅಂತಲ್ಲ, ಇವತ್ತು ಹೇಳ್ತಿದ್ದೀನಿ. ಅದಕ್ಕೆ ಆ ಗುಟ್ಟು ನೆನೆಸ್ಕೊಂಡು ನಾನು ಹೇಳಲಾರದೆ ಹೇಳ್ತಿದ್ದೀನಿ ಅಂತಾನೆ. ಕೃಷ್ಣ ಕಣ್ಣಲ್ಲಿ ನೀರು ಹಾಕು, ನೀನೆಲ್ಲಿ ನಿನ್ನನ್ನು ಸಮಾಧಾನ ಮಾಡ್ಲಾ? ಈ ಸಮಾಧಾನದಲ್ಲಿ ಹಲವಾರು ಪ್ರಶ್ನೆಗಳಿದೆ, ಅದನ್ನು ತಟ್ಕೋತಿ ಅಂತ ಇಷ್ಟು ದಿನ ಹಿಡಿದಿಟ್ಕೊಂಡು ಹೇಳ್ತಿದ್ದಾನಂದು ಗೊತ್ತಿತ್ತ ನಿನಗಾಗಾದ್ರೆ? ನಗ್ತಾನೆ ಕೃಷ್ಣ. ಭಗವಂತನಿಗೆ ಗೊತ್ತಿಲ್ಲದ್ದ ಆ ಕಾಲಕ್ಕೆ 4 ಜನಕ್ಕೆ ಗೊತ್ತಿತ್ತು ಅನ್ನೋ ಒಂದು ಮಾತು. ಕುಂತಿಗೆ, ಭೀಷ್ಮರಿಗೆ, ಕೃಷ್ಣರಿಗೆ, ವೇದವ್ಯಾಸರಿಗೆ. ಬಿಟ್ರೆ ಸೂರ್ಯದೇವರು, ಆತ ದೈವಲೋಕ ಬಿಡಿ, ಬಂದು ಹೇಳೋದಿಲ್ಲ. ಕೊಟ್ಟಾಯ್ತು, ಇನ್ನು ಮಾತಿಲ್ಲ. ನೀನ್ ನನ್ನ ಮಗನಪ್ಪ, ಹಾಗಪ್ಪ ಹೀಗಪ್ಪ ಅನ್ನತಕ್ಕಂಥದ್ದು ಆ ಆತ್ಮಕಾರಕ ಕೆಲಸವಷ್ಟೇ. ಆತ್ಮವಂಚನೆಯ ಕೆಲಸ ಮಾಡೋಲ್ಲ ಸೂರ್ಯ. ಎಲ್ಲರೂ ಸುಮ್ಮನಿದ್ರು. ಈತನ ತಪ್ಪಿಸೋಕೆ ನೋಡಿ ಕೃಷ್ಣ ಅವತ್ತು ಹೇಳ್ಬಿಡ್ತಾನೆ. ಗೊತ್ತು ಪ್ರಶ್ನೆಗಳು ಉದ್ಭವ ಆಗ್ಬಿಡುತ್ತೆ, ತಟ್ಕೊಳಕ್ಕಾಗೋದಿಲ್ಲ ಈ ಪ್ರೀತಿಯ ಸೆಳೆತದಲ್ಲಿ ಅನ್ನತಕ್ಕಂಥದ್ದು. ಅಯ್ಯೋ ಇದೇನು ಕೃಷ್ಣ, ಹಾಗಾದ್ರೆ ನನ್ನಮ್ಮ ಯಾರು, ನನ್ನಪ್ಪ ಯಾರು ಅಂತ. ಮೊದಲಿಗೆ ನಿನ್ನಪ್ಪ ಯಾರು ಅಂತ ಹೇಳ್ತೀನಿ ಅಂತಾನೆ. ಯಾರು ನನ್ನಪ್ಪ ಅಂತ? ನೀನು ನಿತ್ಯ ಆರಾಧಿಸ್ತೀಯಲ್ಲ, ನಿತ್ಯ ಅರ್ಘ್ಯ ಬಿಡ್ತೀಯಲ್ಲ, ನಿತ್ಯ ಸಂಧ್ಯಾವಂದನೆ ಮಾಡ್ತಾ ಆ ಪ್ರಾಣ ಪ್ರತಿಷ್ಠೆ ಮಾಡ್ಕೊಳ್ತಾ ಆ ಸೂರ್ಯನಿಗೆ ಅರ್ಘ್ಯ ಬಿಡ್ತೀಯಲ್ಲ, ಅವನೇ ನಿನ್ನ ತಂದೆ ಅಂತ. ಹಾಗೆ ಬೆಕ್ಕಸ ಬೆರಗಾಗ್ಬಿಡ್ತಾನೆ. ಆಗ ಶಿರವಾಣಿ ಕೇಳಿಸುತ್ತೆ, ಹೌದು ಪುತ್ರ, ನೀನು ನನ್ನ ಪುತ್ರನೇ. ಸಾಕ್ಷಿಯಲ್ಲಿ ಸಿಕ್ಬಿಡ್ತು. ಎಷ್ಟು ಖುಷಿ ಆಗ್ಬಿಡ್ತಾನೆ ಗೊತ್ತಾ? ನನ್ನ ತಂದೆ ಸೂರ್ಯ, ನನ್ನ ತಂದೆ. ಅದಕ್ಕೇನೋ ಆ ಪಾಶ. ಅವನು ಬೆಳಿಗ್ಗೆ ಎದ್ದಿದ್ದೆ ಆತ ಮೊದಲು ಮಾಡ್ತಿದ್ದದ್ದು ಕೆಲಸವೇ ಸೂರ್ಯ ನಮಸ್ಕಾರ. ಸೂರ್ಯನಿಗೆ ನಮಸ್ಕಾರ ಹಾಕದೆ ಏನೂ ಮಾಡ್ತಿರ್ಲಿಲ್ಲ. ಸೂರ್ಯನಿಗೂ ಆತನಿಗೆ ಒಂದು ಪ್ರೀತಿ. ಮೊದಲ ಬೆಳಕು ಕರ್ಣನ ಮೇಲೆ ಬೀಳ್ತಿತ್ತು ಅಂತ. ಆ ಬೆಳಕಿನ ಆ ಒಂದು ಸಣ್ಣ ಕಿರಣ ಹಾಗೆಯೇ ಬೆರೆಸ್ತಿತ್ತಂತೆ. ಬಂದು ಆ ಗಂಗಾ ಸ್ನಾನ ಮಾಡಿ ಆ ಸ್ವಾಮಿ ಆ ಸೂರ್ಯನಾರಾಯಣನಿಗೆ ಅರ್ಘ್ಯ ಬಿಡ್ತಿದ್ದಂಥದ್ದು ನೋಡಿ. ಆ ಆನಂದ, ಅದಕ್ಕೆ ಈ ತೇಜಸ್ಸು. ನೀನು ಸೂರ್ಯದೇವನ ಪುತ್ರ ಆಗಿರೋದಕ್ಕೆ ಜನ್ಮತಾ ನಿನಗೆ ತೇಜಸ್ಸು. ಜನ್ಮತಾ ಕವಚ ಕುಂಡಲಗಳೊಂದಿಗೆ ಹುಟ್ಟಿದವ ನೀನು. ಜನ್ಮತಾ ಮಹಾಲಕ್ಷ್ಮೀ ಪುತ್ರ ನೀನು. ಧನ ಕನಕಗಳು, ವಜ್ರ ವೈಡೂರ್ಯಗಳ ನಡುವೆ ನೀನು ಬಂದವನು ನೀನು ಅಂತ ಹೇಳ್ತ. ಖುಷಿ ಆಯ್ತು. ನನ್ನಮ್ಮ ಯಾರು ಅಂದ್ರೆ ತಟ್ಕೊಳ್ಳಲ್ಲ ನೀನು ಅಂತ ಹೇಳ್ತಾನೆ. ಅದಕ್ಕೆ ಈ ಗುಟ್ಟು ಏನಕ್ಕೆ ಹೇಳಿಲ್ಲ ಅಂದ್ರೆ ಇದಕ್ಕೆ ನೀನು ನೊಂದ್ಕೋತಿ ಅಂತಿಂತದ್ದಲ್ಲ ಅಂತ. ಇರ್ಲಿ ಹೇಳು, ನಾನು ತಟ್ಕೋತೀನಿ ಅಂತಾನೆ. ನಿನ್ನಮ್ಮ ಪಾಂಡು ಮಹಾರಾಜನ ಧರ್ಮಪತ್ನಿ ಕುಂತಿದೇವಿ ಅಂತ ಹೇಳ್ತಾನೆ. ಅಯ್ಯೋ ಅಂತ ಕೂತ್ಕೊಳ್ತಾನೆ.
ಅದಕ್ಕೆ ಹೇಳಿದ್ದು ಕರ್ಣ, ನನಗೆ ಗೊತ್ತಿದೆ ಈ ಪ್ರೀತಿಯ ಸೆಳೆತ, ಮಾತೃವಿನ ಸೆಳೆತ, ಅನುರಾಗದ ಸೆಳೆತದ ಹೊಡೆತ ಎಲ್ಲರ ಕೈಯಲ್ಲೂ ತಟ್ಕೊಳಕ್ಕಾಗಲ್ಲ. ಕೆಲವರು ಪ್ರೀತಿ ಹಂಚಲಿಕ್ಕೆ ಬಂದಿರ್ತಾರೆ, ನೋವು ತಿನ್ಲಿಕ್ಕೆ ಕೆಲವರು ಬಂದಿರ್ತಾರೆ. ಅದಕ್ಕೆ ನನಗೆ ಗೊತ್ತು, ಆ ನೋವನ್ನು ನಾನು ಅನುಭವಿಸಿದ್ದೇನೆ ಅನ್ನತಕ್ಕಂಥದ್ದನ್ನ ಕೃಷ್ಣರು ಹೇಳ್ತಾರೆ. ಬಂದು ಬಿಡಿ ಈಗ್ಲಾದು, ನಿನ್ನ ಅಣ್ಣ ಏನು ಗೊತ್ತಾದ್ರೆ ಧರ್ಮರಾಯ ನಿನ್ನ ಚಕ್ರವರ್ತಿ ಮಾಡಿಬಿಡ್ತಾನೆ, ಯುದ್ಧ ನಿಂತು ಹೋಗ್ಬಿಡುತ್ತೆ ಅಂತ. ಹಾಗೇ ಕೂತ್ಕೋತಾನೆ. ಆಗಲ್ಲ ಕೃಷ್ಣ, ಬರ್ಲಿಕ್ಕಾಗಲ್ಲ ಕೃಷ್ಣ. ನನಗೆ ಗೊತ್ತಾಯ್ತು, ನನ್ನ ಅಂತ್ಯ ಸಮೀಪಿಸಿ ಬಿಟ್ಟಿತ್ತು. ನಾನು ಮಾತು ಕೊಟ್ಬಿಟ್ಟಿದ್ದೇನೆ, ಆ ಕಡೆ ಇದ್ದೇನೆ. ನನ್ನ ಗೆಳೆಯ ಯಾರನ್ನು ನೆಚ್ಕೊಂಡಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ನನ್ನ ನೆಚ್ಕೊಂಡಿದ್ದ ನಿಂತ್ಕೋಬಿಟ್ಟಿದ್ದಾನೆ. ಈ ಹಂತದಲ್ಲಿ ಸಾಧ್ಯವೇ ಇಲ್ಲ, ಆಗೋಲ್ಲ. ನನಗೆ ಆ ರಾಜ್ಯ ಬೇಡ, ನನಗೆ ಗೊತ್ತು ನಾನು ಸತ್ತೋಗ್ತೇನೆ. ಹೀಗೆ ಹೇಳ್ತಾನೆ. ಈ ಮಹಾಯುದ್ಧದಲ್ಲಿ ನಾವೆಲ್ಲರೂ ಆ ಅಗ್ನಿಯಲ್ಲಿ ಸಮಿತ್ತುಗಳಾಗಿ ಸುಟ್ಟು ಹೋಗ್ತೇವೆ. ದ್ರೋಣ ಭೀಷ್ಮಾದಿಗಳಿಂದ ಹಿಡಿದು ನಾವೆಲ್ಲ ಯಾರು ಬದುಕಲ್ಲ. ಕಾರಣ ಯಾಕೆ ಗೊತ್ತಾ ಕೃಷ್ಣ? ಕೃಷ್ಣನಾಗೇ ಕಣ್ಣಲ್ಲಿ ನೀರು. ಇಷ್ಟು ಹೇಳಿದ್ರು ಹೇಳ್ತಾನೆ ಕೃಷ್ಣ. ಕರ್ಣ, ಧರ್ಮದ ಪರವಾಗಿ ನೀನಿದ್ದಿ, ಧರ್ಮಕ್ಕೆ ರಾಜನಾಗಿ ಧರ್ಮರಾಯನಿದ್ದಾನೆ, ಅದನ್ನು ಕಾಪಾಡೋ 2 ಕಣ್ಣುಗಳಾಗಿ ಭೀಮಾರ್ಜುನರಿದ್ದಾರೆ. ಇನ್ನು ಅಲ್ಲಿ ಮಂತ್ರಿಗಳಾಗಿ, ಗುರುಗಳಾಗಿ, ಪಂಡಿತರುಗಳಾಗಿ ನಕುಲ ಸಹದೇವರುಗಳಿದ್ದಾರೆ. ಸಾಧ್ಯವೇ ಇಲ್ಲ. ಅದನ್ನು ನಡೆಸ್ತಿರೋನೆ ನೀನು. ಧರ್ಮಚಕ್ರಕ್ಕೆ ನೀನೇ ಸಾಕ್ಷಿಯಾಗಿರ್ಬೇಕಾದ್ರೆ ನಮಗೆ ಗೊತ್ತಿದೆ. ಹೊರಡು ಕೃಷ್ಣ, ಸಾಕು, ನನ್ನ ಮನಸ್ಸಿಗೆ ತುಂಬ ತೃಪ್ತಿ ಕೊಟ್ಬಿಟ್ಟೆ ಅಂತ ಮನಸಾರೆ ಹತ್ತು ಬಿಡ್ತಾನೆ. ಅಪ್ಕೊಂಡು ಕಳಿಸೋವಾಗ ಕೃಷ್ಣನ ಹತ್ರ ಹೀಗೆ ನೋಡ್ತಾನೆ. ಏನೋ ಹೇಳೋದಿದೆಯಲ್ಲ, ಹೇಳೋ ಕರ್ಣ ಅಂತಾನೆ. ದಯಮಾಡಿ ಯಾರಿಗೂ ಹೇಳಬೇಡ, ಮುಖ್ಯವಾಗಿ ಧರ್ಮರಾಯರಿಗೆ ಮಾತ್ರ ಈ ವಿಚಾರ ಹೇಳಬೇಡ ಅಂತ. ಬಾ, ಅದು ಮಾತು. ಕೃಷ್ಣ ಇನ್ನೂ ಕದಲಿ ಕೂತ್ಕೊಬಿಡ್ತಾನೆ. ಯಾಕೆ ಕರ್ಣ ಅಂತ ತಟ್ಕೊಳ್ಳಲ್ಲ ಕೃಷ್ಣ. ಮೊದಲೇ ಮೆದು ಹೃದಯ ನನ್ನ ಸೋದರ. ಧರ್ಮರಾಯ ಧರ್ಮಕ್ಕೆ ಇನ್ನೊಂದು ಸ್ವರೂಪ. ಬೇಡ, ಅವನು ಯುದ್ಧ ಅಲ್ಲ, ಅವನ ಜೀವನೇ ಬಿಟ್ಬಿಡ್ತಾನೆ. ಅವನಿಂಥ ಕೆಲ್ಸಕ್ಕೆ ಬರೋಲ್ಲ. ಯಾವುದೇ ಕಾರಣಕ್ಕೂ ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ಅಪ್ಪಿ ತಪ್ಪಿ ಕೂಡ ಸನ್ನೆ ಮೂಲಕ ಕೂಡ ಧರ್ಮರಾಯರಿಗೆ ನೀನು ಹೇಳಬಾರ್ದು ಅಂತ ಮಾತು ತಗೋತಾನೆ. ಮಾತಿನಂತೆಯೇ ಕೃಷ್ಣರು ನಿಂತ್ಕೋತಾರೆ. ಕಡೆಯವರೆಗೂ ಕೊರಗ್ತಾರೆ. ಯುದ್ಧ ಮುಗಿದ ಮೇಲೆ ಕಟ್ಟ ಕಡೆಯದಾಗಿ ಆ ಕರ್ಣನಿಗೆ ಆ ಕರ್ಮ ಕಾರ್ಯ ಮಾಡ್ಲಿಕ್ಕೆ ಯಾರು ನಿಲ್ಲದಿದ್ದಾಗ ತಡೆಯಲಾರದೆ ಕುಂತಿಯಲ್ಲಿ ಹೇಳೋದು ಅಯ್ಯೋ ಅಂತ. ಅಲ್ಲಿ ಕೃಷ್ಣ ಹೇಳಲ್ಲ, ಹೇಳುವುದೇ ಇಲ್ಲ. ಪರಂಧಾಮ ಎಲ್ಲ ಗೊತ್ತಿದ್ದರೂ ನುಂಗುತ್ತಲೇ ಇರುತ್ತಾನೆ. ಯಾಕೆ ಗೊತ್ತಾ? ಎಲ್ರಿಗೂ ಪ್ರೀತಿಯ ನೋವನ್ನ ತಟ್ಕೊಳ್ಳೋ ತಾಕತ್ತಿರಲ್ಲ ಮಕ್ಕಳೇ. ಕೆಲವು ನಕ್ಷತ್ರಗಳಿಗೆ ಅಂಥದ್ದೊಂದು ತಾಕತ್ತು ಭಗವಂತ ಕೊಟ್ಟಿರ್ತಾನೆ. ಆ ನಕ್ಷತ್ರಗಳ ಪರಿಚಯ ಮಾಡಿಸ್ಕೊಡ್ತಾನೆ. ನೀವು ಅದರಲ್ಲಿ ಒಬ್ಬರಾಗಿದ್ರೆ ಖಂಡಿತ ನನಗೆ ಕಮೆಂಟ್ಸ್ ಹಾಕ್ತೀರಾ ಅಂತ ನಾನು ಕಾಯ್ತಿರ್ತೇನೆ. ಆಯ್ತಾ? ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು ಮಕ್ಕಳೇ, ಎಲ್ರಿಗೂ ಇಷ್ಟು ಪ್ರೀತಿಸೋಕ್ಕಾಗೋದಿಲ್ಲ. ಹುಚ್ಚರಂತೆ ಪ್ರೀತಿಸ್ತೀವಿ. ಕೆಲವು ನಕ್ಷತ್ರಗಳಿದೆ. 27 ನಕ್ಷತ್ರಗಳಲ್ಲಿ ನಾವು 27 ಅಭಿಜಿತ್ ನಕ್ಷತ್ರವನ್ನ ಕೆಲವರು ಲೆಕ್ಕ ತಗೋತಾರೆ, ಕೆಲವರು ಲೆಕ್ಕ ತಗೊಳ್ಳೋದಿಲ್ಲ. ಅದೊಂದುಂಟು. ನಾವು 108 ನಕ್ಷತ್ರಗಳ ಪಾದ, 27 × 4 ಪಾದ 108. ಅಭಿಜಿತ್ಗೆ ಅಲ್ಲೊಂದು ಇಟ್ಟಿದ್ದೇವೆ.
ಅಷ್ಟು ಮೊದಲಿಂದಲೂ 108 ಪಾದಗಳಿಗೆ ಲೆಕ್ಕಾಚಾರ. ಅಂಥದ್ರಲ್ಲಿ 27 ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳಿದ್ದಾವೆ ಹುಚ್ಚರಂತೆ ಪ್ರೀತಿಸ್ತಾರೆ. ನೋವು ಜಗತ್ತು ಎಷ್ಟಿದೆಯೋ ಅಷ್ಟು ತಡ್ಕೋಬಲ್ರು ಅವರು. ಇವರಷ್ಟು ಮುಗ್ಧರಾಗಿ ಪ್ರೀತಿಸೋರು ತುಂಬಾ ಕಡಿಮೆ. ನಾನು ನೋಡಿದ್ದೇನೆ, ಹೇಳಿದ್ನಲ್ಲ, ಹಲವಾರು ಬಾರಿ ಹೇಳಿದ್ದೇನೆ. 10 ಲಕ್ಷ ಜಾತಕ ನೋಡಿದ್ದಾನೆ ಅಂದ್ರೆ ಅದ್ರ ಕಡಿಮೆ ಅಂದ್ರೆ ಅವ್ರ ಜೊತೆ ಇನ್ನೂ 1-2-3 ಬಂದಿರ್ತಾರೆ, 4-5 ಜನನೂ ಬಂದಿರ್ತಾರೆ, 10 ಜನ ಬಂದಿರೋರುಂಟು ಒಂದೇ ಜಾತಕ ಕೇಳೋಕೆ, ಒಂದೇ ಕುಟುಂಬದ ಬಗ್ಗೆ. ಆ ರೀತಿ 2+1 3 ಅಂದ್ರೆ 30 ಲಕ್ಷ ಜನಗಳ ಜೊತೆ ಒಡನಾಟ, ಸುತ್ತಾಟ, ಮಾತುಕತೆ, ಆ ಅನುಭವದ ಮೇಲೆ ಹೇಳ್ತಿದ್ದಾನೆ. ಇದೆಲ್ಲಿಯೂ ಇಲ್ಲ, ಆ ರಿಸರ್ಚ್ ಮೇಲೆ ಹೇಳ್ತಿದ್ದಾನೆ. ಒಂದು ರೋಹಿಣಿ ನಕ್ಷತ್ರ, 2ನೇದು ಹಸ್ತ ನಕ್ಷತ್ರ, 3ನೇದು ಶ್ರವಣ ನಕ್ಷತ್ರ. ಹೌದು ಅಲ್ವೋ ಹೇಳಿ, ಹುಚ್ಚರಂತೆ ಪ್ರೀತಿಸ್ತೀರಿ. ಬಟ್ ಪ್ರಾಬ್ಲಮ್ ಏನಂದ್ರೆ ನೀವು ತೋರಿಸ್ಕೊಳ್ಳಲ್ಲ, ಒಳಗಡೆ ಸ್ವಲ್ಪ ಹೆಪ್ಪುಗಟ್ಟಿಟ್ಕೊಳ್ಳೋದು ಜಾಸ್ತಿ. ಹೌದು ಅಲ್ವೋ ಹೇಳಿ. ನಿಮ್ಮ ಸಂಗಾತಿಯನ್ನ ತುಂಬಾ ಪ್ರೀತಿಸ್ತಕ್ಕಂಥ ಮಗು ನೀವು. ಎಸ್, ತುಂಬಾ. ಸಂಗಾತಿ ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲನ್ನೆಲ್ಲ ನೀವು ತುಂಬಾ ಪ್ರೀತಿಸ್ತೀರಿ. ಯು ಆರ್ ಬಾರ್ನ್ ಟು ಬಿ ಬ್ಲೆಸ್ಡ್. ಎಲ್ರಿಗೂ ಪ್ರೀತಿ ಮಾಡೋಕ್ ಬರೋಲ್ಲ ಮಕ್ಕಳೇ. ಈ ಪಾರ್ಟಿ ಹುಚ್ಚಾಟಿಕೆ ಪ್ರೀತಿ ಮಾಡೋಕ್ ಬರೋಲ್ಲ. ಬಂದ್ರು ಐ ಲವ್ ಯು ಅಂತ ಹೇಳದೆ ಒಳಗಡೆ ಇಟ್ಕೊಳ್ಳೋದು ತುಂಬಾ ಕಷ್ಟ. ಏನೇ ನೋವಿರ್ಲಿ, ಎಂಥದ್ದೇ ಇರಲಿ, ಹೇಗೆ ಇರಲಿ, ಇವ್ರನ್ನ ಮದುವೆ ಆದವ್ರಿಗೆ ಗೊತ್ತಿರುತ್ತೆ ಇವರ ವ್ಯಾಲ್ಯೂ ಬಗ್ಗೆ. ನಿಜವಾಗ್ಲೂ ಇವ್ರ ಸಂಗಾತಿಗೆ ಗೊತ್ತಾಗಲ್ಲ. ಸತ್ಯ ಹೇಳ್ತಾನೆ ನೋಡಿ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ, ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಕರೆಕ್ಟಾಗಿ ಹೇಳಿ, ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಯಜಮಾನಿ ನಿಮ್ಮ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಿದ್ದಾಳ, ಇಲ್ಲ ನಿಮ್ಮನ್ನ ನೀವು ಪ್ರೀತಿಸಿದ್ದೀರಲ್ವ, ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಕುಟುಂಬ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಹತ್ತಿರದವ್ರು ಇರ್ಬೋದು. ಡಿಡ್ ದೇ ಅಂಡರ್ಸ್ಟ್ಯಾಂಡ್ ಯು? ಹೌದು ಅಲ್ವೋ ಹೇಳಿ. ಅಲ್ಲಿ ಏನೋ ಒಂದು ನಿಮ್ಮನ್ನ ಲೆಕ್ಕಾಚಾರವಾಗೇ ನೋಡಿರ್ತಾರೆ. ನಿಮ್ಮದು ಬೇರೆ ಲೆಕ್ಕಾಚಾರಗಳು ಬೇರೆ, ಬಟ್ ಇದರಲ್ಲಿ ಮಿಳಿತ ಆಗ್ಬಿಟ್ಟಿರುತ್ತೆ. ಸೊ ಸಂವೇರ್ ಯುವರ್ ಲವ್ ಹ್ಯಾಸ್ ಬಿನ್ ಪಿಂಚ್ಡ್. ಹೌದು ಅಲ್ವೋ ಹೇಳಿ. ಕಾಯ್ತಿರ್ತೇನೆ ಮಕ್ಕಳು. ಹಾಗಂದ್ರೆ ನನಗೊಂದು ಆಸೆ, ಈ ರಿಸರ್ಚ್ ಏನು ತಗೊಬಂದು ನಮಗೆ ಕೊಡ್ತಿದ್ದಾನೆ, ಇಟ್ ಶುಡ್ ಗೆಟ್ ಯು ದ ಬೆಸ್ಟ್ ರಿಸಲ್ಟ್ಸ್. ಏನ್ ಮಾಡೋಣ, ನಿಮ್ಮ ಹುಟ್ಟೆ ಹಾಗೆ, ನಿಮ್ಮ ಪ್ರೀತಿ ಅನಂತ ಅಗಾಧ. ಅದಿದ್ದೆ ಸಂಗಾತಿನೇ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ನಿತ್ಯ ಒಂದು 21 ಇಲ್ಲ 108 ಮುತ್ತು ಕೊಡ್ತಾ ಇರಿ. ಎಂತ ಸಮಸ್ಯೆ ಇದ್ರು ನಿಮ್ ಸಂಗಾತಿದು ತೀರೋಗುತ್ತೆ. ಆ ಮನೆ ನಂದನವನ, ಆನಂದವನ, ಬೃಂದಾವನ ಅಂತಲೇ ಹೇಳ್ತಾನೆ. ಬೃಂದಾವನ. ಒಂದು ಮಿನಿಮಮ್ 21 ಮುತ್ತು. ಬೇಜಾರು ಮಾಡ್ಕೋಬೇಡಿ, ನಿಮ್ ಸಂಗಾತಿಗೆ ಹೇಳ್ತಿರೋದು. ಅವ್ರು ಕೊಟ್ಟರು ಕೊಟ್ಟಿಲ್ವೋ ಅದು ಬಿಡಿ, ನೀವು ಕೊಡ್ತಿದ್ದೀರಲ್ವಾ, ದ್ಯಾಟ್ ಶುಡ್ ಬಿ. ಅದಿರ್ಬೇಕು. ಯಾಕೋ ಅಲ್ಲಿ ಎಲ್ಲೋ ನಿಮ್ಮ ಪ್ರೀತಿಗೆ ಆ ಒಂದು ಬಟ್ಟೆಗೆ ಮುಳ್ಳುಗಳು ಜಾಸ್ತಿಯೇ. ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮ ಸಂಗಾತಿ. ಏನ್ ಮಾಡಿದ್ರಿ, ಎತ್ ಮಾಡಿದೆ, ಎಂತ ಕೊಟ್ಟೆ, ಏನ್ ಮಾಡಿದೆ, ಎಂಥದ್ದು ನೋಡಿದೆ. 100% ಇದಾಗಿರುತ್ತೆ. 100ರಲ್ಲಿ ಒಂದು 95 ಜನರಾದ್ರೂ, ಲೀಸ್ಟ್ ಅಂದ್ರೂ 90 ಜನ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ಖಂಡಿತ ಕಮೆಂಟ್ಸ್ ಹಾಕ್ತೀರಿ. ಇಲ್ಲ ನಿಮ್ಮ ಅಕ್ಕನೋ, ಅತ್ತಿಗೆನೋ, ನಾದ್ನಿನೋ, ಅಮ್ಮನೋ, ಅಪ್ಪನೋ, ಅಣ್ಣನೋ, ತಮ್ಮನೋ, ಬಂಧುವೋ, ಫ್ರೆಂಡೋ, ಗೆಳೆಯನೋ, ಶತ್ರುವೋ, ತುಂಬಾ ಜನ ನಿಮ್ ಸುತ್ತಮುತ್ತ ಇರ್ತಾರೆ. ಅವರುಗಳನ್ನ ಅಬ್ಸರ್ವ್ ಮಾಡಿ ನೋಡಿ. ಆ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹೌದು ಗುರುಗಳೇ ಇದು ನಡೆದಿದೆ ಅನ್ನತಕ್ಕಂಥದ್ದು. ಚಿಕ್ಕ ಚಿಕ್ಕ ಆಸೆಗಳಲ್ಲೇ ಬದುಕಟ್ಟತಕ್ಕಂಥದ್ದಕ್ಕೆ ತುಂಬಾ ಆಸೆ. ದೊಡ್ಡ ಆಸೆಗಳಿದೆ, ಅದು ಬೇರೆ. ಬಟ್ ಚಿಕ್ಕ ಚಿಕ್ಕ ಆಸೆಗಳಿಗೆ ಹೊಡೆದು ಬಿಟ್ಟಿರ್ತಾನೆ ಭಗವಂತ. ಜೊತೆಲಿ ಕೂತ್ಕೊಂಡು ಒಂದು ಪಾನಿಪುರಿ ತಿನ್ನೋದು, ಎಲ್ಲೋ ಹೊರಗಡೆ ಹೋಗೋದು, ಆ ಟೈಮ್ನಲ್ಲೇ ಏನೋ ಒಂದು ಬರುತ್ತೆ. ನೀವು ಖುಷಿಯಾಗಿರ್ಬೇಕು. ನಿಮ್ಮವ್ರ ಜೊತೆ ನೀವು ಯಾರನ್ನು ಪ್ರೀತಿಸಿದ್ದೀರಿ, ಯಾರನ್ನ ತುಂಬಾ ಆತ್ಮೀಯರು ಅಂದ್ಕೊಂಡಿದ್ದೀರಿ, कितना खंजर लगा बोल दीजिए, किसने लगा दिया वो भी बोल दीजिए, इंतजार है आपका. ನಾನು ಕಾಯ್ತಿರ್ತೇನೆ. ಏನ್ ಮಾಡೋದು ಬುಜ್ಜಿ ಬುಜ್ಜಿಗಳು ನೀವು. 50 ಕಣ್ಣುಡಿಯೋ ನಕ್ಷತ್ರಗಳು ನೀವು. ಕೃಷ್ಣನಿಗೆ ಅವರಮ್ಮ
ಪರಂಧಾಮನನ್ನ ಒಂದು ಸುಮಾರು 120-130 ವರ್ಷ ಆಗಿದೆ. ಕೃಷ್ಣ ನಿನ್ ಮದುವೆನೇ ನೋಡಿಲ್ಲ ಕಣೋ, ಇನ್ನೂ ಬುಜ್ಜು ಬುಜ್ಜು ಕಾಣಿಸ್ತೆ, ನಿಂಗೆ ಮದುವೆ ಮಾಡ್ಬೇಕು ಅಂದ್ರೆ ನಿನ್ನ ಮನೆ ಬಂಗಾರ ಆಗೋಗ. ಕಣೋ, ನಿನ್ ಮದುವೆನೇ ನೋಡ್ಲಿಲ್ಲ, ಅರಿಶಿನ ಇಡ್ಲಿಲ್ಲ, ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಹುಡುಗಿ ನೋಡೋ ಶಾಸ್ತ್ರ, ನಿಶ್ಚಿತಾರ್ಥಗಳು, ತಾಂಬೂಲ ಬದಲಾಯಿಸ್ಕೊಳ್ಳೋದು, ಇದು ಕಾಲುಂಗುರ ಹಾಕೋದು, ಅರಿಶಿನದ ಶಾಸ್ತ್ರ, ಅರಿಶಿನ ಕೊಂಬು ಕಟ್ಟಿಸೋದು, ಬೆಲ್ಲ ಜೀರಿಗೆ ಹಾಕೋದು, ಆ ಒಂದು ಮುಹೂರ್ತದ ಶಾಸ್ತ್ರ, ರಂಗೋಲಿ ಶಾಸ್ತ್ರ, ಚಪ್ಪರ ಶಾಸ್ತ್ರ, ಗೋದಾನ ಶಾಸ್ತ್ರ, ಕನ್ಯಾದಾನ ಶಾಸ್ತ್ರ, ಇದೆಲ್ಲ ನೋಡ್ಲೇ ಇಲ್ಲ ಕಣೋ, ಎಲ್ಲ ಓಡಿಸ್ಕೊಂಡು ಬಂದಿರೋದು ನೀನು. ಸುಮ್ನಿರಮ್ಮ, ನನಗ್ ಸಾಕಾಗ್ಬಿಟ್ಟಿದೆ. ಇಲ್ಲ ಕೃಷ್ಣ, ಅದು ಒಂದು ಕೊರಗು ಕಣೋ, ನಾನು ನೋಡ್ಲೇ ಇಲ್ಲ. ನೋಡಿ, ಲೋಕಕ್ಕೆಲ್ಲ ಪ್ರೀತಿ ಕೊಟ್ಟ ಭಗವಂತ ಮತ್ತೆ ಮಾತು ಕೊಡ್ತಾನೆ ಪುಟ್ಟ. ನೀವು ನಂಬ್ತೀರಾ? ನನ್ನ ಭಗವಂತ. ಅದಕ್ಕೆ ಹೇಳೋದು, ಯಾರ್ಯಾರನ್ನೂ ಯಾಕೆ ನಂಬ್ತೀರಿ? ಭಗವಂತನನ್ನ ನಂಬಿ, ಅವನನ್ನು ಕೇಳಿ, ಅವನ ಹತ್ರ ಹೋಗಿ, ಅವನನ್ನು ಪ್ರೀತಿಸಿ, ಅವನನ್ನು ಆರಾಧಿಸಿ, ಅವನನ್ನು ಧ್ಯಾನ ಮಾಡಿ, ಅವನ ಧ್ಯಾನದ ಮೇಲೆ, ಭಕ್ತಿಯ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಮಾಡಿ ಯಶಸ್ಸು ಖಂಡಿತ. ಇದೆಲ್ಲ ಯಾರ್ಯಾರನ್ನೋ ಮನುಷ್ಯರುಗಳನ್ನ ನಂಬ್ಕೊಂಡು ಈ ಅಧಿಕಾರಿಗಳು ಇದ್ದು ಅದು ಜೋ ಜೀತಾ ಹೈ ವಹಿ ಹೈ ಸಿಕಂದರ್ ಅಂತ ಹೇಳ್ತಿರ್ತಾನೆ. ಆಗ ಯಾವಾಗಲೂ ಹೇಳ್ತಿರ್ತಾನೆ. ಇಷ್ಟೇ, ನೀವು ಗೆಲ್ಲಬೇಕು ಅಂದ್ರೆ ಭಗವಂತನಿಂದ ಮಾತ್ರವೇ ಸಾಧ್ಯ. ಹೌದು, ದಿವಾನ್ ಆಗೋದು ಅವನಿಂದಲೇ, ದಿವಾಳಿ ಆಗೋದು ಅವನಿಂದಲೇ. ಈಸ್ ದ ಮ್ಯಾಜಿಕಲ್ ಮ್ಯಾನ್. ನೋಡಿ, ನನ್ನ ಭಗವಂತ ಕನ್ನಯ್ಯ ಮಾತು ಕೊಡ್ತೀನಿ, ಸುಮ್ಮನಿರು, ಸುಸ್ತಾಗ್ಬಿಟ್ಟಿದ್ದಮ್ಮ. ನೋಡಿ, ಆಗಲೇ ಆ ಪರಂಧಾಮ ನಿಜ ಹೇಳ್ಬೇಕು ಅಂದ್ರೆ 108 ವರ್ಷ ಸಾಕು ಇದ್ರೆ. ನೋಡಿ, ಈ ತರ ಇನ್ನು ಮೊಮ್ಮಕ್ಕಳನ್ನು ನೋಡ್ಬಿಟ್ಟಿದ್ದಾನೆ. ಇವ್ರ ಮಕ್ಕಳು ಮಾಡ್ತಿರೋ ಎಡವಟ್ಟುಗಳು, ಆ ಸಾಂಬ ಅಂತೂ ಕೇಳಲೇಬೇಡಿ. ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳು. ಪ್ರದ್ಯುಮ್ನದು ಇನ್ನೊಂದು ಕಥೆಗಳು, ಎರಡ ಒಬ್ಬೊಬ್ಬ ಮಗಂದು ಒಂದೊಂದು ರೂಪ. ನಿಮ್ಮ ಅಪ್ಪನೇ ಇಷ್ಟು ಜನ ಅಂತ ನಿಂದೇನು ಕತೆ ಅಂದ್ರು ಅವನು ಊರೆಲ್ಲ ಕಣ್ಣು ಹೊಡಿಯೋ ಕೆಲ್ಸಗಳು ಮಾಡ್ತಿರ್ತಾರೆ. ಇದೆಲ್ಲ ನಿಮ್ಗೆ ಹೇಳಿದ್ರೆ ಅಭಾಸ ಅನ್ಸುತ್ತೆ. ಎಷ್ಟು ನೊಂದಿರ್ಬೇಕು ತನ್ನ ಮಕ್ಕಳ ವಿಚಾರದಲ್ಲಿ ಭಗವಂತ, ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ. ತುಂಬಾ ನೊಂದಿದ್ದಾನೆ ನನ್ನ ಕೃಷ್ಣಯ್ಯ. ನನ್ನ ರಾಮಯ್ಯ ಮಕ್ಕಳಿಂದ ನೋವು ತಿನ್ಲಿಲ್ಲ, ಮಕ್ಕಳ ಜೊತೆಲೇ ಇರ್ಲಿಲ್ಲ. ಅವ್ರ ವಯಸ್ಸಿಗೆ ಬಂದಾಗ ಸೇರಿದ್ರು, ಕರ್ಕೊಬಂದು ಅವನ್ನ ರೆಡಿ ಮಾಡಿ ಪಟ್ಟು ಕಟ್ಟಿ ತಾನು ಯುಗ ಸಮಾಪ್ತಿ ಅಂತ ಹೊರಟು ಬಿಟ್ಟ ನನ್ನ ರಾಮಯ್ಯ. ಅವನಿಗೆ ಅಷ್ಟೇ ಬರ್ಬೇಕಾಗಿದ್ದು ರಾವಣ ಸಂಹಾರವಷ್ಟೇ. ತಾನು ತನ್ನ ಹೆಂಡತಿ ಮಕ್ಕಳು ರಾಜ್ಯಪಾಲನ ಅಲ್ಲೊಂದು ರಾಮರಾಜ್ಯ ತೋರಿಸ್ಕೊಡ್ಬೇಕಿತ್ತು. ಅದು ಎರಡೇ ಉದ್ದೇಶಗಳಿಗೆ ನನ್ನ ಭಗವಂತ. ರಾಮರಾಜ್ಯ ಅಂದ್ರೆ ಏನು ಗೊತ್ತಾ? ನನ್ನ ರಾಮಯ್ಯ ರಾಜ್ಯ ಅಂದ್ರೆ ಏನು ಗೊತ್ತಾ? ಅದನ್ನ ಇನ್ನೊಮ್ಮೆ ಹೇಳ್ತೇನೆ. ನನ್ನ ರಾಮನ ಪಟ್ಟಾಭಿಷೇಕೋತ್ಸವದ ದಿನ, ನನ್ನ ರಾಮನ ಆ ಒಂದು ಪಟ್ಟಾಭಿಷೇಕ ಸರ್ಗ ಇಲ್ಲ ಜನ್ಮದಿನದ ದಿನ, ರಾಮನವಮಿ ದಿನ ಹೇಳ್ತೇನೆ ಮಕ್ಕಳೇ. ಇಲ್ಲ ವಿಜಯದಶಮಿ ಸಂದರ್ಭದಲ್ಲಿ ಹೇಳ್ತಾನೆ, ನವರಾತ್ರಿ ಸಂದರ್ಭದಲ್ಲಿ ಹೇಳ್ತಾನೆ. ಅದು ನನ್ನ ರಾಮಚಂದ್ರರ ರಾಮರಾಜ್ಯವೇ. ಕನ್ಸಲ್ಲೂ ನೆನೆಸ್ಕೊಳಕ್ಕಾಗಲ್ಲ. ಇನ್ನೊಂದು ಹೇಳ್ತೇನೆ, ರಾಮರಾಜ್ಯದಲ್ಲಿ ಇದ್ದ ಪ್ರಜೆಗಳು ರಾಮನಂತೆಯೇ ಬದುಕಿದ್ರು, ರಾಮನ ಅನುಶಾಸನಗಳಿಗೆ ಬದುಕಿದ್ರು. ನಾವೆಲ್ಲಿ ಬದುಕ್ತಿದ್ದೇವೆ? ಬಿಟ್ರೆ ಮೊನ್ನೆ ಕೂಡ ಯಾವುದೋ ಬಿಲ್ಲು, ಸರ್ GST ಹಾಕಿ ಸೇರಿಸಿ ಕೊಟ್ಲಾ ಇಲ್ವಾ ಅಂತ. ನನಗಿರೋ ಕುತ್ತಿಗೆವರೆಗೂ ಸಮಸ್ಯೆಗಳಿದ್ದಾವೆ, ನಿಜವೇ. ಹೌದಾ, ಕೊಟ್ಟು ಬಿಡಿ ಅಂತ. ಅಂದ್ರೆ GST ಇಲ್ದೇನಾ ಅಂತ. GST ಸೇರಿಸಿ ಕೊಡಿ ಬಿಲ್ಲು ಅಂತ. ಯಾಕೆ ಸರ್? ಕೊಟ್ಬೇಡಪ್ಪ, ನನ್ನ ಸರ್ಕಾರಕ್ಕೆ ಹೋಗ್ತಿರೋದು. ಎಲ್ಲಿ ಬಚ್ಚಿಟ್ರು, ಎಲ್ಲೇ ತೆಗೆದಿಟ್ರು ಮಜಾವ 1000-2000 ರೂಪಾಯಿ ಏನೂ ಆಗಲ್ಲ, ಬರಲಿ. ಇಷ್ಟೇ ಹೇಳಿತ್ತು, ಲೆಕ್ಕವೇ. ಸೊ ರಾಮರ ಕಾಲದಲ್ಲಿ ಬರೀ ರಾಮರಷ್ಟೇ ಸತ್ಯನಿಷ್ಠೆ ಎಂದಿರಲಿಲ್ಲ. ರಾಮರಾಜ್ಯದಲ್ಲಿ ಪ್ರಜೆಗಳು ಹಾಗೆ ಇತ್ತು. ನಾವೆಲ್ಲಿದ್ದೇವೆ? ಸಿಗ್ನಲ್ ಜಂಪ್ ಕರೋ ಡೀಲ್, ಪೊಲೀಸರು ಹಿಡಿದ್ರೆ ಸಾಕು, ಅಲ್ಲೇ ಡೀಲು. ತಪ್ಪು ಮಾಡಿದ್ದೇವೆ, ಅವಳು ಯೋಚನೆಯೇ ಇಲ್ಲ. ಫೈನ್ ಕಟ್ಟೋಣ, ಎಮಿಷನ್ ಟೆಸ್ಟ್ ಇಟ್ಕೊಳ್ಳೋಣ,
ಲೈಸೆನ್ಸ್ ಇಟ್ಕೊಳ್ಳೋಣ, ಒಂದು ಸಣ್ಣ ಪುಟ್ಟ ಚೌಕಟ್ಟುಗಳಲ್ಲಿ ಬದುಕೋಣ. ತುಂಬ ದೊಡ್ಡವರಲ್ಲ ನಾವು. ಇಲ್ಲ, ಪ್ರತಿಯೊಂದಕ್ಕೂ ನಾವೇ ಲಂಚ ಕೊಡ್ತೇವೆ ಬೇಗ ಆಗ್ಲಿಕ್ಕೆ. ಬೇಗ ಆಗುತ್ತಾ ಕೇಳ್ಬಿಡು. ನಾನೊಬ್ಬನೇ, ಅಷ್ಟು ಜನ ಕ್ಯೂ ಅಲ್ಲಿದ್ದಾರೆ, ಮೊದಲೇ ಬ್ರೈಬ್ಗೆ ರೆಡಿ, ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಳಕ್ಕೆ ರೆಡಿ ನಾವು. ಆ ಥರ. ಅದಕ್ಕೆ ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಆಗ್ತಲೇ ಇರ್ತಾನೆ ಭಗವಂತ ಅಂತಕ್ಕಂಥ. ಅದು ರಾಮರಾಜ್ಯ. ನೋಡಿ, ರಾಮರು ಬಂದಿದ್ದು ಅದಕ್ಕೆ. ಆದರೆ ಕೃಷ್ಣರು ನನ್ನ ಭಗವಂತ, ಮಕ್ಕಳಿಂದ ನೀವು ನಂಬೋಲ್ಲ, ಪಡಬಾರ್ದು ನೋವು ಪಟ್ಟ ಭಗವಂತ. ನೋವು, ಸಂಕಟ ರಾಮರಾಗಿ ಏನ್ ನೋಡ್ಲಿಲ್ವೋ ಕೃಷ್ಣಾವತಾರದಲ್ಲೆಲ್ಲ. ಪ್ರೀತಿಸಿದ್ದಕ್ಕೆ, ನಿಂತಿದ್ದಕ್ಕೆ, ಈ ರೋಹಿಣಿ ಹಸ್ತ, ಈ ಒಂದು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ನೀವು ನಿಮ್ಮವರಿಂದಲೇ, ನಿಮ್ಮ ಕುಟುಂಬದವರಿಂದಲೇ, ನಿಮ್ಮ ಹತ್ತಿರದವರಿಂದಲೇ ನೀವು ನೋವು ತಿನ್ನುತ್ತೀರಿ. ದಿಸ್ ಇಸ್ ಫಾರ್ ಶೋರ್. ಸಂಗಾತಿ ಇರ್ತಾರೆ, ಬಟ್ ಎಲ್ಲೋ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತೀರೋ, ಇಲ್ಲ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾರೋ ಗೊತ್ತಿಲ್ಲ ನನಗೆ. ಬಟ್ ಅಲ್ಲೊಂದು ನೋವಂತೂ ಉಂಟು. ತುಂಬ ದೊಡ್ಡದಲ್ಲ, ಆದರೆ ಬೇರೆಯವರಿಂದ ಖಂಡಿತ ನೋವುತ್ತಿತ್ತೆ. 100%. ನಿಮ್ಮಷ್ಟು ಹೃದಯವಂತಿಕೆ ಇರೋ ನಕ್ಷತ್ರಗಳು ಅಪರೂಪ. ಅದಕ್ಕೇನೋ ಬಾರಿ ಬಾರಿ ಪದೇ ಪದೇ ಅಲ್ಲೊಂದು ಚುಚ್ಚತಕ್ಕಂಥ ಪ್ರಭಾವ, ದಾಳಿ. ಶ್ರೇಯರೇ, ಏನ್ ಮಾಡ್ತೀರಿ? ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಮೆಂಟ್ಸ್ಗೆ ಕಾಯ್ತಿರ್ತೇನೆ ಮಕ್ಕಳೇ. ಹಾಗೆ ಶೇರ್ ಮಾಡಲಿಕ್ಕೂ, ಹೊಸಬರು ನೋಡ್ತಿದ್ರೆ ನಮ್ಮ ಫೇಸ್ಬುಕ್ಕಲ್ಲಿ ಪೇಜ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಅಲ್ಲಿ ಬೆಲ್ ಬಟನ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೇನಲ್ವಾ, ಒಂದು ಗರ್ವ ಅಷ್ಟೆ, ಇನ್ನೇನೂ ಇಲ್ಲ. ನನಗೆಷ್ಟು ಪಾತ್ರೆಯಲ್ಲಿ ಸಿಗಬೇಕು ಅಷ್ಟೇ. ಎಷ್ಟು ಬಾರಿ ಇಲ್ಲಿ ಕುಡಿಯೋ ನೀರನ್ನ ಚೆಲ್ಕೊಬಿಟ್ಟಿದ್ದೀನೋ, ನಮ್ಮ ರತ್ನಮ್ಮ ಗುರುಗಳೇ ಚೆಲ್ಕೊಬಿಟ್ಟಿದ್ದೀರಿ ಅಂತ. ಟೀ ಕೂಡ ಚೆಲ್ಕೊಬಿಟ್ಟಿದ್ದಾನೆ, ಅದಷ್ಟೇ. ಬ್ಲ್ಯಾಕ್ ಕಾಫಿನೂ ಚೆಲ್ಕೊಬಿಟ್ಟಿದ್ದಾನೆ, ಅದಷ್ಟೇ. ನನಗೆಷ್ಟು ದಕ್ಕಬೇಕು ಅಷ್ಟೇ. ಸೊ ಅದರಿಂದ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇರಲಿ. ಶುಕ್ರವಾರ ಶತಭಿಷ ನಕ್ಷತ್ರ, ರಾಹು ನಕ್ಷತ್ರ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿರೋದ್ರಿಂದ ಗುರುಚಾಂಡಾಳ ದೋಷವಾಗುತ್ತೆ. ಅಂದ್ರೆ ತುಂಬಾ ಒಳ್ಳೆಯವರು ಕೆಟ್ಟವರಾಗ್ತಾರೆ, ಕೆಟ್ಟವ್ರು ಇನ್ನಷ್ಟು ಕೆಟ್ಟವರಾಗ್ತಾರೆ. ಜಾಗರೂಕತೆ. ಮೇಷರಾಶಿ. ರಾಹು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಓಡಾಟ, ಸುತ್ತಾಟ, ಖರ್ಚು ಇವುಗಳಾಗ್ತಕ್ಕಂಥದ್ದು. ದೇವತಾ ಕಾರ್ಯಗಳಿಗೆ ಹೋಗ್ಬನ್ನಿ. ಹೇಗೂ ವೀಕೆಂಡು, ಮಂತ್ ಎಂಡು ಹೋಗಿ ಬರ್ತಕ್ಕಂಥದ್ದು ಮಾಡಿ. ಯಾಕಂದರೆ ಸ್ವಲ್ಪ ದಿನಗಳಲ್ಲೇ ನಿಮ್ಗೆ ಗುರು ಬದಲಾವಣೆ ಉಂಟು ಮಕ್ಕಳ. ಗುರುಬಲ ಕಳ್ಕೊತೀರಿ, ಶನಿ ಬಲನೂ ಕಳ್ಕೊತೀರಿ ಇನ್ನೊಂದು ತಿಂಗಳಲ್ಲಿ. ಎಕ್ಸಾಕ್ಟ್ಲಿ. ಸುತ್ತಿ ಹೋಗಿ ಸರೆಂಡರ್ ಆಗಿ, ಭಗವಂತನೊಬ್ಬನೇ ಕಾಪಾಡಬಲ್ಲ ನಿಮ್ಮನ್ನು. ತುಂಬ ಎತ್ತರಕ್ಕೆ ದಿವಾನ್ ಆಗಿರೋರು ದಿವಾಳಿ ಗ್ಯಾರಂಟಿ 100%. ನಾನು ನೋಡಿದ್ದೇನೆ. ದಶಾಭುಕ್ತಿಗಳು ಫೇವರಬಲ್ ಆಗಿದ್ದು, ಜಾತಕದಲ್ಲಿ ಗ್ರಹಗಳ ಫೇವರಬಲ್ ಆಗಿದ್ದು ಮಾತ್ರವೇ ನಿಮ್ಮನ್ನು ಕಾಪಾಡಬಲ್ಲರು. ಎಚ್ಚರಿಕೆ. ವಾನಪ್ರಸ್ಥಂ ಗ್ಯಾರಂಟಿ. ಕೆಲವರಿಗೆ ಜೈಲೂಟ ಉಂಟು, ಏನೇನೋ ಉಂಟು. ಅದನ್ನು ಶನಿಗೋಚಾರ ಫಲದಲ್ಲಿ ಹೇಳ್ತಾನೆ. ಆಮೇಲೆ ಗುರುಗೋಚಾರ ಫಲ, ಸರ್ಪಗೋಚಾರ ಫಲ, ರಾಹುಕೇತುಗಳ ಬದಲಾವಣೆ ಕೂಡ ಉಂಟು. ಎಚ್ಚರಿಕೆ. ಇವತ್ತಿಂದಲೇ ಅಖಂಡ ಮಂಡಲವಾಗಿ ದೀಪಾರಾಧನೆಯನ್ನು ಆರಂಭ ಮಾಡಿಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮೇಷರಾಶಿ. ವೃಷಭ ರಾಶಿ.
ಚೆನ್ನಾಗಿದೆ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಬಟ್ಟೆ, ಹೂವು, ಹಣ್ಣು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಆಮದು ರಫ್ತು, ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಕೇಂದ್ರದಲ್ಲಿರೋದ್ರಿಂದ ಬ್ಯಾಂಕಿಂಗು, ಫೈನಾನ್ಸಿಂಗು, ಬಂಗಾರ, ಬೆಳ್ಳಿ, ಆಭರಣ, ಮುತ್ತು, ರತ್ನ, ಆಭರಣ, ಗ್ಯಾಸು, ಆಯಿಲು, ಪೆಟ್ರೋಲು, ಲಿಕ್ಕರು, ರಾಜಕಾರಣ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅಭಿವೃದ್ಧಿಯ ಸಂಕೇತ. ಕರ್ಕಾಟಕ ರಾಶಿ. ಸಂಗಾತಿ ವಿಚಾರದಿಂದಲೋ ಹಿರಿಯರ ವಿಚಾರದಲ್ಲೋ ಒಂದು ಸ್ವಲ್ಪ ಅಕ್ಕ ಇಲ್ಲ ಅಕ್ಕನ ಒಡ ಹುಟ್ಟಿದವರು, ತಂಗಿ, ಅಮ್ಮನ ಒಡ ಹುಟ್ಟಿದವರು ಅಕ್ಕ ತಂಗಿ, ಚಿಕ್ಕಮ್ಮ ದೊಡ್ಡಮ್ಮ, ಅಪ್ಪನ ಒಡ ಹುಟ್ಟಿದವರು ದೊಡ್ಡಮ್ಮ ಚಿಕ್ಕಮ್ಮ, ಅತ್ತೆ ಚಿಕ್ಕತ್ತೆ ದೊಡ್ಡತ್ತೆ, ನಾದಿನಿ, ಓರಗಿತ್ತಿ, ಯಜಮಾನರ ಅಕ್ಕ ತಂಗಿ, ಹೆಂಡತಿಯ ಅಕ್ಕ ತಂಗಿ, ಇವರ ವಿಚಾರದಲ್ಲಿ ಕೆಲವೊಂದು ಒದ್ದಾಟ ತೊಳಲಾಟಗಳು ಉಂಟು. ಮನಸ್ಸಿಗೊಂಥರ ಖೇದ, ಜಾಗರೂಕತೆ. ಚಂದ್ರ ರಾಹು ಸಾರದಲ್ಲಿರೋದ್ರಿಂದ ಇಲ್ಲದ ಹುಳಿ ಒತ್ತಡಗಳ ಪ್ರಭಾವ ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹರಾಶಿ. ರಾಹು ಅಷ್ಟಮದಲ್ಲಿ ದಿಢೀರ್ ರಭಸ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ನೋಡತಕ್ಕಂಥದ್ದು ಉಂಟು. ಆಕಸ್ಮಿಕ ಧನಲಾಭ. ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಕಲಾವಿದರಾಗಿದ್ದರೆ ವಿಪರೀತ ಲಾಭವೂ ಉಂಟು, ಕೆಲವರಿಗೆ ವಿಪರೀತ ಅವಮಾನವೂ ಉಂಟು. ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ. ಚಂದ್ರ ರಾಹು ಸಾರ. ರಾಹು ನಿಮಗೆ ದೋಷಕಾರಕನಲ್ಲ, ಸಪ್ತಮದಲ್ಲಿ ಕೂತಿದ್ದಾನೆ. ಕೊಡೋದು ತಗೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬಿಟ್ರೆ ಮಿಕ್ಕಂತೆ ಏನು ತೊಂದರೆಗಳೇನು ಇಲ್ಲ. ಗುರು ಬೇರೆ, ರಾಹುವಿನ ಇರತಕ್ಕಂಥ ಗುರು ಶುಕ್ರನ ಮನೇಲಿ ಕುಳಿತು ಶುಕ್ರ ಗುರು ಇಬ್ಬರು ಪರಿವರ್ತನಾ ಯೋಗದಲ್ಲಿರೋದ್ರಿಂದ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಅಲಂಕಾರ, ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದೀರ, ಹೋಟೆಲು, ಮೆಸ್ಸು, ಟ್ರಾವೆಲ್ ಏಜೆನ್ಸಿ, ಅದ್ಭುತ ಪ್ರಗತಿ. ತುಲಾ ರಾಶಿ. ಏರ್ಲೈನ್ಸ್ಗೆ ಸಂಬಂಧಪಟ್ಟಂಥದ್ದು, ಏವಿಯೇಷನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥದ್ದು, ಬೋಟಿಕ್ಕು, ಬಟ್ಟೆ, ಹೂವು, ಹಣ್ಣು, ಗಂಧಿಗೆ, ಅಲಂಕಾರ, ಉಪ್ಪ, ಓರಣ, ಬಾಡಿ ಬಿಲ್ಡಿಂಗು, ಕಲಾರಂಗ, ಸ್ಪೋರ್ಟ್ಸ್ ರಂಗ ಇವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ. ಮಂತ್ರಕಾರಕ, ಮಂತ್ರಾನುಷ್ಠಾನದಲ್ಲಿರ್ತಕ್ಕಂಥ ಆಗಮ ಪಂಡಿತರಿಗೂ ವಿಶೇಷ ಒಳ್ಳೆಯದು. ವೃಶ್ಚಿಕ ರಾಶಿ. ಮಂತ್ರಸ್ಥಾನದಲ್ಲಿ ರಾಹು ಕುಳಿತಾಗ ಒಂಚೂರು ವೈರಾಗ್ಯ ಉಂಟು ಮಾಡ್ತಾನೆ, ವ್ಯಗ್ರತ್ವ ಉಂಟು ಮಾಡ್ತಾನೆ, ಸ್ವಲ್ಪ ಜಾಗರೂಕತೆ. ಇನ್ನೂ ಅರ್ಧಾಷ್ಟಮ ಶನಿ ಬೇರೆ ಇದ್ದಾನೆ, ಇನ್ನೊಂದು ತಿಂಗಳು ಅರ್ಧಾಷ್ಟಮ ಶನಿ ಬಿಡುಗಡೆ ನಿಮಗೆ. ಗೆಟ್ ರೆಡಿ. ಬಟ್ ಗುರುಬಲ ಕಳ್ಕೋತೀರ, ಅದರಿಂದ ಗುರುಶಾಂತಿ ಈಗಲಿಂದಲೇ ಆರಂಭವಾಗಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣ ಅಲ್ಲಿ ಹೋಗ್ಬಿಟ್ಟು ಬನ್ನಿ. ಗುರುಗಳ ಸೇವೆ, ಆಚಾರ್ಯರ ಸೇವೆ, ಆಚಾರ್ಯರಿಗೆ ದರ್ಶನ. ಕೊಟ್ಟವನು ಕೋಡಂಗಿ, ತಗೊಂಡವನು ವೀರಭದ್ರ. ಲೆಕ್ಕಾಚಾರಗಳಲ್ಲಿರಿ. ಏನು ಮಾಡಿದ್ರು ಬರವಣಿಗೆ ಇಲ್ಲದೆ ವ್ಯವಹಾರಗಳು ಮಾಡ್ಲಿಕ್ಕೆ ಇವತ್ತಿಂದ ಮಾಡ್ಲಿಕ್ಕೆ ಹೋಗಬೇಡಿ. ಸಾಲ ಮಾಡಿ ವ್ಯವಹಾರ ಮಾಡಬೇಡಿ, ಸಾಲ ಇಟ್ಕೋಬೇಡಿ. ಇನ್ನೂ ಒಂದು ನಿಮಗೆ ಹೆಚ್ಚು ಕಡಿಮೆ ಮಾರ್ಚ್, ಏಪ್ರಿಲ್ ಸಮಥಿಂಗ್ 75 ಡೇಸ್ ಇದೆ ವೃಶ್ಚಿಕ ರಾಶಿ. ಏನೇನು ಕೊಡೋದಿದೆಯೋ ಕೊಟ್ಟು ನಿವಾರಿಸ್ಕೊಂಬೇಡಿ. ಯಾರಿಗೋ ಕೊಡ್ಬೇಕು, ಕೊಟ್ಟುಬಿಟ್ಟು ಮರ್ತು ಬಿಡಿ, ತಂದಿಟ್ಕೋಬೇಡಿ ತಲೆನೋವುಗಳನ್ನು. ಕೊಡ್ತೇನೆ ಅಂತ ಕಮಿಟ್ ಆಗಬೇಡಿ, ಬರೋಲ್ಲ, ನೀವು ಕೇಳೋಲ್ಲ. ಹನುಮಂತರ ನೀವು ಒಳಗಡೆನೇ ಇಟ್ಕೊಂಡು ಕೊರಗೋದು. ನೀವು ಕೊಟ್ಟು ಕೆಟ್ಟವರಾಗುವುದಕ್ಕಿಂತ ಕೊಡದೇ ಕೆಟ್ಟವರಾಗುವುದು ಉತ್ತಮ. ಅಷ್ಟು ಮಾಡ್ಕೊಳ್ಳಿ, ಅದ್ಭುತ. ಇನ್ನು ವಿಶೇಷವಾಗಿ ಧನುಸು ರಾಶಿ. ರಾಹು ಕೇಂದ್ರದಲ್ಲಿದ್ದಾನೆ. ಶುಭಗ್ರಹ ಅಶುಭಗ್ರಹ ಇಬ್ಬರು ಇದ್ದಾರೆ. ಶುಕ್ರ ಒಳ್ಳೆಯವನೇ, ಆದರೆ ಶುಕ್ರ, ರಾಹು, ಕುಜ, ಕೇತು ಈ ರೀತಿ ಸೇರಿದಾಗ ವಿಪರೀತ ವೇಗ ಇರುತ್ತೆ, ವಿಪರೀತ ತುಂಟಾಟ. ಒಂದು ರೀತಿ ಧನದಾಹ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ. ಬೇಗ ದುಡ್ಡು ಮಾಡೋಣ, ಶಾರ್ಟ್ಕಟ್ ದುಡ್ಡು, ಅರ್ಧ ಬೆಲೆ ದುಡ್ಡು, ಅರ್ಧ ಲಾಭ ದುಡ್ಡು, ಈ ರೀತಿ ಆಗತಕ್ಕಂಥ ಪ್ರಭಾವಗಳಿರುತ್ತೆ. ಅಂಥದ್ದಕ್ಕೆ ಹೋಗಬೇಡಿ ಮಕ್ಕಳು. ಯಾಕಂದರೆ ಚಂದ್ರ ರಾಹು ಸಾರದಲ್ಲಿ 3ನೇ ಮನೇಲಿದ್ದಾನೆ. ಯಾರು ಬದುಕಿದ್ರೆ ಏನು ಬದುಕೋದು, ನಾವೊಬ್ಬರೇ ಬದುಕ್ಬಿಡೋಣ, ಹೆಂಗಾದ್ರೂ ಬದುಕೋಣ. ಬೇಡ ಮಕ್ಕಳು.
ಹೀಗೆ ಬದುಕಬೇಕು ಅಂತ ಕೆಲವೊಂದು ನಿಯಮ ಕಟ್ಟುಪಾಡುಗಳಿದ್ದಾವೆ. ಕೆಲವರು ಇದರಿಂದ ಈ ಥರ ಆಗ್ಬಿಡುತ್ತೆ. ಹುಷಾರು, ಜಾಗರೂಕತೆ. ಮನುಷ್ಯ ಎಷ್ಟು ಬೀಭತ್ಸ ನೋಡಿ. ಒಂದೇ ಕುಟುಂಬದ 5 ಜನ ಸಾಯಿಸ್ಬಿಟ್ಟಿದ್ದಾನೆ ಕೇರಳನಲ್ಲಿ. ಯಾವುದೋ ಹಣಕಾಸು ಚಿಕ್ಕಗಳು ಯಾರೋ ಕೊಟ್ಟಿಲ್ಲ, ಫ್ರಸ್ಟ್ರೇಷನ್ ಅನ್ನ ತಗೋಬಂದು ಚಿಕ್ಕ ಮಗು ಅನ್ನೋದು ಕೂಡ ನೋಡಿಲ್ಲ. ನಾ ಹೇಳ್ತಿದ್ದೀನಲ್ವಾ, ಮನುಷ್ಯನಲ್ಲಿ ವಿಕೃತಿ, ಮನುಷ್ಯನಲ್ಲಿ ವಿಪರೀತ ಕ್ರೋಧ ಜಾಸ್ತಿ ಆಗ್ಬಿಟ್ಟಿದೆ. ಹೇಗಾದ್ರೂ ಬದುಕ್ಬಿಡ್ಬೇಕು, ಎಲ್ಲ ಎದುರುಗಡೆಯನ್ನ ಸಾಯಿಸ್ಬಿಡ್ಬೇಕು. ಇಟ್ಸ್ ಗೋಯಿಂಗ್ ಔಟ್ ಆಫ್ ದ ಬಾಕ್ಸ್. ಇನ್ನೂ ಏನೇನು ನೋಡ್ಬೇಕಾಗಿದೆಯೋ ಈ ಕಣ್ಣಲ್ಲಿ, ಇನ್ನೂ ಏನೇನು ಕೇಳಬೇಕಾಗಿದೆಯೋ ಈ ಕಿವಿಯಲ್ಲಿ, ಅಷ್ಟೇ. ಇನ್ನೂ ಏನೇನು ಬಾಯಿ ಜಾರಿ ನಮ್ಮ ಬಾಯಿಂದ ಕೂಡ ಕೆಟ್ಟದ್ದು ಬಂದುಬಿಡುತ್ತೆ, ಅದು ಭಯ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಸಹವಾಸದಿಂದ ಸಂಸಾರಿಯೂ ಕೆಟ್ಟ, ಸಹವಾಸದಿಂದ ಧರ್ಮವಂತನೂ ಕೆಟ್ಟ ಅನ್ನತಕ್ಕಂಥದ್ದು ಎಚ್ಚರಿಕೆ. ಧನುಸು ರಾಶಿ ಸುತ್ತಮುತ್ತಲಿನವರ ಪ್ರಚೋದನೆಗಳು ಎಡತಾಕುತ್ತವೆ. ಮಕರ ರಾಶಿ ಬ್ಯೂಟಿಫುಲ್ ಡೇ. ರಾಹು ನಿಮಗೆ ಒಳ್ಳೆಯವನು, ಶುಕ್ರನ್ ಜೊತೆ ದಶಮಾಧಿಪತಿ ಮೂಲ ತ್ರಿಕೋಣದಲ್ಲಿ. ಖಂಡಿತ ಹೇಳ್ತಾನೆ, ಯು ವಿಲ್ ಹ್ಯಾವ್ ಎ ವಂಡರ್ಫುಲ್ ಡೇ ಇವತ್ತು. ವಂಡರ್ಫುಲ್ ಡೇ. ಸುತ್ತಾಟ, ಓಡಾಟ, ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಯಾವುದಿಲ್ಲ. ಸ್ತ್ರೀ ಸುಖ, ಪ್ರಣಯ ಸುಖ, ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ. ಲಗ್ನದಲ್ಲೇ ಚಂದ್ರ, ರಾಹು ಸಾರ. ತೊಂದರೆ ಏನಿಲ್ಲ. ತುಂಬ ಕೆಲವೊಂದು ಹೊರೆಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ, ನಿಭಾಯಿಸ್ತಕ್ಕಂಥ ತಾಕತ್ತು. ಕೆಲವೊಂದು ಸಮಯ ನಮ್ಮ ವೇಗಕ್ಕೆ ನಡೆದಿದ್ದಾಗ ಹಿಂಗೆ ಕುತ್ಕೊಬಿಡ್ಬೇಕಾಗುತ್ತಂತೆ. ಕೂತಿದ್ರಿ ಅಲ್ಲೊಂದು, ಯಾಕಂದರೆ ಎಕ್ಸಾಕ್ಟ್ಲಿ ಇನ್ನು 75 ಡೇಸಲ್ಲಿ ನಿಮಗೆ ಗುರು ಬದಲಾವಣೆ ಅಲ್ವಾ ಸ್ಟಾರ್ಟ್ ಮಾಡಿರ್ತಾನೆ. ಶನಿಯೂ ಬದಲಾವಣೆ ಇನ್ನೊಂದು ತಿಂಗಳಲ್ಲಿ ಖಂಡಿತ. ಯುಗಾದಿಯಿಂದ ಮಳೆಗಾಲ ಶುರು ನಿಮ್ಮದು. ಆ ಒಂದು ಏನು ಕಷ್ಟಪಡ್ತಿದ್ವಿ, ಒಂದಿಷ್ಟಿಷ್ಟು ತುಂಬ ದೊಡ್ಡ ಹಲಸಿನಣ್ಣು ಬಯಸಿದ್ದೀರಿ, ಒಂದು 30 kg, 10 kg ಬರುತ್ತೆ. ಇದೆ, ಯು ವಿಲ್ ಸಿ ದ ಚೇಂಜಸ್. ಸೊ ವರಿ ಏನು ಮಾಡ್ಕೋಬೇಡಿ, ಚೆನ್ನಾಗಿದೆ. ವೃತ್ತಿಪರವಾಗಿ ನಿಮಗೂ ಅಷ್ಟೇ. ಟ್ರಾವೆಲ್ಸು, ಅಲಂಕಾರ, ಮುತ್ತು ರತ್ನಗಳು, ಜ್ಯೋತಿಷ್ಯ, ಆಗಮ, ಹೋಮ, ಹವನ ಇಂಥದ್ದು. ಆಮೇಲೆ ಸಾಂಪ್ರದಾಯಿಕ ವಿದ್ಯೆಗಳು, ಈ ಯುನಾನಿ, ಸಿದ್ಧ, ಹೋಮಿಯೋಪತಿ, ಯೋಗಗಳು ಕಲಿಸೋದು ಅದ್ಭುತ. ತುಂಬ ಶಕ್ತಿಶಾಲಿಗಳು ನೀವೀಗ. ಒಂಥರ ಅಂದ ಬರುತ್ತೆ ಕುಂಭದವರಿಗೆ. ಸಿಕ್ಕಾಬಟ್ಟೆ ತುಂಟತನ ಮಾಡಿಬಿಡ್ತೀರಿ, ಹುಷಾರು. ಇನ್ನು ಮೀನ ರಾಶಿ. ರಾಹು ನಿಮ್ಮನೇಲೇ ಇದ್ದಾನೆ. ಸ್ವಲ್ಪ ದೋಷ ಏನಿಲ್ಲ. ರಾಹು ನಿಮಗೆ ಏನೂ ಮಾಡೋದಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ, ಮೀನರಾಶಿಯವರಿಗೆ ರಾಹು ಏನೂ ಮಾಡಲ್ಲ. ನೀವೊಂದು ತುಂಬ ಏನೇನೋ ಬಂದಿರುತ್ತೆ ಮೀನರಾಶಿಯವರಿಗೆ. ನಿಜ ಹೇಳ್ತಾನೆ, ಈ 15 ತಿಂಗಳಿಂದ ಜಾಕ್ಪಾಟ್ ಹೊಡೆದ್ಬಿಟ್ಟಿರ್ತೀವಿ. ತುಂಟತನ, ಗೆಳೆತನ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ದುಡ್ಡು, ಕಾಸು ಏನೇನೋ ನೋಡಿರ್ತೀರಿ. ಈ ಒಂದು ಗುರು 3ನೇ ಮನೆಯಲ್ಲಿದ್ದು ಗುರುಬಲ ಇಲ್ಲದಿದ್ದರೂ ರಾಹು ಕೊಟ್ಟಿರ್ತಾನೆ, ಮೈ ಕೊಟ್ಟಿರ್ತಾನೆ. ಕೆಲವರಿಗಂತೂ ದಿವಾಳಿಯಾಗಿದ್ದವ್ರು ದಿವಾನಾಗಿದ್ದೀರಿ. ನಾನು ನೋಡಿದ್ದಾನೆ ಮೀನರಾಶಿಯವ್ರನ್ನ. ಯಸ್, ಆಗಿರೋದು ನೋಡಿದ್ದಾನೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ, ಪಟ್ಟಣದಿಂದ ಪಟ್ಟಣ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಇದೆಲ್ಲವನ್ನು ನೋಡಿರ್ತಕ್ಕಂಥದ್ದು. ಇವತ್ತು ಕೂಡ ಅದೇ ರೀತಿಯ ವ್ಯವಹಾರ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ರಾಜಕೀಯ, ದೊಡ್ಡ ದೊಡ್ಡ ವ್ಯವಹಾರಗಳು, ಗುಪ್ತಚರ ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಇಲಾಖೆ, ಒಂಥರ ಅಡ್ಮಿನಿಸ್ಟ್ರೇಷನ್ ಇಲಾಖೆಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ವಿಶೇಷ ಪ್ರಗತಿಯ ಸಂಕೇತ. ಆಕಸ್ಮಿಕವಾಗಿ ಶಕ್ತಿ ದೇವತೆಯ ದರ್ಶನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.